ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಕೆಲ ಪ್ರಕರಣಗಳಿದ್ದಾವೆ. ಹಳೆ ಹುಬ್ಬಳ್ಳಿ ಗಲಭೆ ಕೇಸ್ ಇರ್ಬೋದು, ಡಿಜೆ ಹಳ್ಳಿ ಕೆಜೆ ಹಳ್ಳಿ ಕೇಸು, ಉದಯಗಿರಿಯ ಕೇಸು, ಇವೆಲ್ಲ ಕೇಸ್ಗಳು ನೇಚರ್ ಸೇಮ್. ಜನ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಿದಂತಹ ವಿಚಾರ, ಮತಾಂಧರು ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಿದಂತಹ ವಿಚಾರ, ಇಂಥ ಪ್ರಕರಣದಲ್ಲಿ ಭಾಗಿಯಾದಂತಹ ಆರೋಪ ಇದ್ದವರ ಕೇಸ್ಗಳನ್ನು ಈ ಸರ್ಕಾರ ವಾಪಸ್ ಪಡೆಯೋದಕ್ಕೆ ಕ್ಯಾಬಿನೆಟ್ನಲ್ಲಿ ಒಂದು ಅಪ್ರೂವನ್ನು ಹೋದ ವರ್ಷ ತೆಗೆದುಕೊಂಡಿತ್ತು. ಬಟ್ ಆ ನಿರ್ಧಾರಕ್ಕೆ ಮಂಗಳಾರತಿ ಮಾಡಿ ಉಗಿದಿದೆ ಕೋರ್ಟ್. ಸೊ ಇದು ಈಗ ಈ ಹಳೆ ಹುಬ್ಬಳ್ಳಿ ಕೇಸ್ಗೆ ಮರುಜೀವ ಸಿಗೋ ರೀತಿ ಆಗ್ತಾ ಇದೆ. 43 ಕ್ರಿಮಿನಲ್ ಪ್ರಕರಣಗಳನ್ನು ಹಿಂಪಡೆಯೋ ರಾಜ್ಯ ಸರ್ಕಾರದ ಕ್ರಮಕ್ಕೆ ವಿಪರೀತ ಹಿನ್ನಡೆ ಆಗಿದೆ. ಹುಬ್ಬಳ್ಳಿಯ 12 ಕನ್ನಡ ಪರ ಹೋರಾಟಗಾರರು, ರೈತ ಸಂಘಟನೆಗಳು, ರಾಜಕಾರಣಿಗಳ ಹೆಸರಿದೆ ಅಂತ 2024 ಅಕ್ಟೋಬರ್ 10ನೇ ತಾರೀಕು ಕೇಸ್ಗಳನ್ನು ವಾಪಸ್ ಪಡೆಯೋದ್ರ ಬಗ್ಗೆ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ಸರ್ಕಾರದ ಆದೇಶವನ್ನು ಹೈಕೋರ್ಟ್ನ ಸಿಜೆ NV ಅನ್ಸಾರಿಯಾ ಹಾಗೂ ನ್ಯಾಯಮೂರ್ತಿ KV ಅರವಿಂದ್ ಅವರಿದ್ದ ಪೀಠ ರದ್ದು ಮಾಡಿದೆ. ನಥಿಂಗ್ ಡೂಯಿಂಗ್ ಅಂತ ಹೇಳ್ತಾ ಇದೆ ಕೋರ್ಟು. ಸಚಿವ ಸಂಪುಟಕ್ಕೆ ಕ್ರಿಮಿನಲ್ ಪ್ರಕರಣಗಳನ್ನು ಹಿಂಪಡೆಯುವ ಅಧಿಕಾರ ಇರಲ್ಲ. ಅಪರಾಧ ದಂಡ ಸಂಹಿತೆ ಸೆಕ್ಷನ್ 321ಕ್ಕೆ ವಿರುದ್ಧವಾಗಿ ಸರ್ಕಾರ ನಡೆದುಕೊಂಡಿದೆ ಅಂತ ಕೋರ್ಟ್ ಹೇಳಿದೆ. ಇದಕ್ಕೆ ಕಾರಣ ಗಿರೀಶ್ ಭಾರದ್ವಾಜ್ ಅನ್ನೋರು ಸಲ್ಲಿಸಿದಂತಹ ಒಂದು ರಿಟ್ ಅರ್ಜಿ. ಅವ್ರು ಕೇಳಿದ್ರು, ಯಾವ ಕಾರಣಕ್ಕೋಸ್ಕರ ಈ ಕೇಸನ್ನು ವಾಪಸ್ ಪಡಿತಾ ಇದ್ದಾರೆ ಅನ್ನೋದು ನಮ್ಗೆ ಅರ್ಥನೇ ಆಗಿರಲಿಲ್ಲ. ಆಮೇಲೆ ಎಂಥ ಕೇಸ್ಗಳಿದು, ಚಿಕ್ಕ ಪುಟ್ಟ ಕೇಸ. ಪೊಲೀಸರು ಹೊಡೆಸ್ಕೊಂಡಿದ್ರು. ಇಲ್ಲಿ ಪೊಲೀಸರ ಸ್ಟೇಷನ್ ಅನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡೋ ಕೆಲಸವನ್ನು ಮಾಡಲಾಗಿತ್ತು. ಮತಾಂಧತೆಯ ಘೋಷಣೆಗಳನ್ನು ಕೂಗಿದ್ರು, ಕಲ್ಲೇಟು ಬಿದ್ದಿತ್ತು, ವಾಹನಗಳು ಜಖಮ್ ಆಗಿದ್ವು. ಇಂಥ ಕೇಸನ್ನ ವಾಪಸ್ ಪಡೆಯೋ ನಿರ್ಧಾರ ಅಂದ್ರೆ ಸರ್ಕಾರದ ಚಿಂತನೆ ಏನಾಗಿತ್ತು? ಯಾರನ್ನ ಮೆಚ್ಚಿಸೋದಕ್ಕೋಸ್ಕರ? ಓಲೈಕೆ ಈ ರಾಜ್ಯದಲ್ಲಿ ನಡೆಯಲ್ಲ ಅನ್ನೋದನ್ನ ಕೋರ್ಟ್ ನೀಟಾಗಿ ಹೇಳಿದೆ. ಅಸ್ತಿತ್ವಕ್ಕೆ ಬಂದ ಸರ್ಕಾರಕ್ಕೆ ರಾಗದ್ವೇಷಗಳು ಇರಬಾರ್ದು, ಯಾರ ಮೇಲೋ ಪ್ರೀತಿ ಇರಬಾರ್ದು. ಕಾಂಗ್ರೆಸ್ಗೆ ಮುಸ್ಲಿಮರ ಮೇಲೆ ಪ್ರೀತಿ ಓಕೆ, ಬಟ್ ಸರ್ಕಾರಕ್ಕೆ ಇರಬಾರ್ದು. ಸರ್ಕಾರ ಎಲ್ಲರನ್ನ ಈಕ್ವಲ್ ಆಗಿ ನೋಡಬೇಕು, ಕಾನೂನು ಸುವ್ಯವಸ್ಥೆ ನೆಟ್ಟಗೆ ನೋಡ್ಕೊಳ್ಬೇಕು ಅಂತ ಕೋರ್ಟ್ ಮಂಗಳಾರತಿ ಮಾಡಿದೆ.